ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಈಗ ಪಪಾಯ ಮತ್ತು ಚೇಪೆಕಾಯಿ ಸೀಸನ್ ಅಂತ ಅನಿಸುತ್ತೆ. ಮನೆ ಮುಂದೆ ಗಿಡ ಹಾಕಿದ್ವಿ ಅಲ್ಲ, ಆ ಮರದಲ್ಲಿ ಪಪಾಯ ಅಂತೂ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ. ಅಯ್ಯೋ, ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಫುಲ್ಲು ಗೊಂಚಾಗಿದ್ದಾವೆ. ಮತ್ತು ನಾವು ಚೇಪೆಕಾಯಿ ಕೂಡ ಲಾಸ್ಟ್ ವೀಕು ತೆಗೊಂಡ್ವಿ. ತುಂಬ ಅಂದರೆ ತುಂಬ ಬಟ್ರಿಯಾಗಿತ್ತು. ಪಪ್ಪಾಯ ಯಾವ ಥರ ಟೇಸ್ಟ್ ಇದೆ ಅಂತ ಗೊತ್ತಿಲ್ಲ, ಇನ್ನೂ ಇದೆ. ಫಸ್ಟ್ ಕಾಯಿ ನಾವು ಕಿತ್ತಿದ್ದು ಅಂದರೆ ಆಲ್ಮೋಸ್ಟ್ 11 kgವರೆಗೂ ಬಂದಿತ್ತು. ಒಂದು 4-5 ಕಾಯಿ ಕಿತ್ತಿದ್ವಿ. ಅದರಲ್ಲಿ 2 ಅಪ್ಪಗೆ ಕೊಟ್ಟು ಕಳಿಸಿದ್ವಿ. ನಮ್ಮ ಮನೆಯವರು ಅಪ್ಪ ಅಮ್ಮನ ನೋಡ್ಕೊಂಬರಕ್ಕೆ ಹೋಗಿದ್ರಲ್ಲ, ಸರಿ ಅಪ್ಪಂಗೆ ಪಪ್ಪಾಯ ಅಂದರೆ ಇಷ್ಟ ಅಂತೇಳಿ ಅವ್ರಿಗೆ 2 ಕೊಟ್ವಿ. ಎದುರುಗಡೆ ಮನೆಯವ್ರಿಗೆ 1 ಕೊಟ್ವಿ, ನಾವೇ 2 ಇಟ್ಕೊಂಡ್ವಿ. ಇನ್ನೂ ಹಣ್ಣು ಆಗಿಲ್ಲ, ಇನ್ನೂ ಸ್ವಲ್ಪ ಹಣ್ಣು ಆಗಬೇಕು, ಮರದಲ್ಲೇ ಹಾಗೆ ಬಿಟ್ಟಿದ್ವಿ. ವಾವ್, ನನಗಂತೂ ಸಖತ್ ಖುಷಿ ಮತ್ತು ಆಶ್ಚರ್ಯ ಆಗ್ತಿತ್ತು. ನನಗೆ ತುಂಬಾ ಇಷ್ಟ ಈ ರೀತಿಯಾಗಿರುವಂಥ ಫ್ರೆಶ್ ಫ್ರೂಟ್ಸ್ನೆಲ್ಲ ಕಿತ್ಕೊಂಡು ತಿನ್ನೋದು. ಅಂದರೆ ನಮ್ಮ ತೋಟದಲ್ಲೇ ನಾವೇ ಬೆಳೆದು ತಿನ್ನೋದು ಅಂತ ಹೇಳಿದ್ರೆ ಅದು ಕನಸಿನ ಮಾತೇ ಆಗಿತ್ತು. ಬಟ್ ಈ ಸತಿ ಈ ರೀತಿಯಾಗಿ ನಮ್ಮ ಮನೇಲೇ ಬೆಳೆದಿತ್ತಲ್ಲ, ಅದನ್ನು ನೋಡಿಬಿಟ್ಟು ಸಖತ್ ಖುಷಿಯಾಗೋಯ್ತು. ಅಮ್ಮ ಇನ್ನೂ ಚಪ್ಪರದವರೆಕಾಯಿ ಕೂಡ ಹಾಕಿದ್ದಾರೆ, ಅದು ಕೂಡ ಯಾವಾಗ ಬರುತ್ತಂತ ವೆಯ್ಟ್ ಮಾಡ್ತಿದ್ದೀವಿ. ನಮ್ಮದೇ ತೋಟದಲ್ಲಿ ನಾವೇ ಬೆಳೆದಿರೋ ಅಂಥ ರುಚಿಕರವಾಗಿರುವಂಥ ತರಕಾರಿ ಮತ್ತು ಹಣ್ಣನ್ನು ತಿನ್ನೋದು ದೊಡ್ಡ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಇನ್ನೂ ಸುಮಾರು ದಿನದಿಂದ ಪಾಪ್ಕಾರ್ನ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಹಾಗೆಲ್ಲ ಪಾಪು ಊಟಕ್ಕೆ ಮೊದಲು ಯಾವಾಗಲೂ ಮೂವಿಗೆ ಹೋದಾಗೆಲ್ಲ ಪಾಪ್ಕಾರ್ನ್ ಇಸ್ಕೊಂಡು ತಿಂತಿದ್ವಿ. ಪಾಪು ಆದಮೇಲೆ ಅಂತೂ ನಾವು ಯಾವ ಮೂವಿಗೂ ಹೋಗಲೇ ಇಲ್ಲ. ಇನ್ನು ನಾನು ಪಾಪ್ಕಾರ್ನ್ ತಿನ್ನಬೇಕಂತ ತುಂಬ ಕ್ರೇವ್ ಆಗ್ತಿತ್ತು. ಸರಿ ಫ್ಯಾಮಿಲಿ ಜೊತೆ ಯಾವುದಾದ್ರೂ ಮೂವಿ ನೋಡಿಕೊಂಡು ಪಾಪ್ಕಾರ್ನ್ ತಿನ್ನೋಣ ಅಂತ ಹೇಳಿ ನಾನೇ ಆನ್ಲೈನಲ್ಲಿ ಆರ್ಡರ್ ಮಾಡಿ ಮನೆಯಲ್ಲೇ ಆ್ಯಕ್ಟಿವ್ ಪಾಪ್ಕಾರ್ನ್ನ ಟ್ರೈ ಮಾಡಿದೆ. ಇದು ಸುಮಾರು ಜನಕ್ಕೆ ಹೆಂಗೆ ಮಾಡೋದಂತ ಗೊತ್ತೇ ಇರೋದಿಲ್ಲ. ತುಂಬ ಸಿಂಪಲ್ ರೆಸಿಪಿ. ಅಂದರೆ ಮನೇಲಿ ಕುಕ್ಕರ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಈ ರೀತಿ ರೆಡಿ ಟು ಮೇಕ್ ಪಾಪ್ಕಾರ್ನ್ಸು ಅಂಗಡಿಗಳಲ್ಲಿ ಸಿಗುತ್ತೆ. ಇಲ್ಲಾಂದರೆ ಜೋಳ ಒಣಗಿರೋದು ಕೂಡ ಆ ರೀತಿಯೇ ಸಿಗುತ್ತೆ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ತಟ್ಟೆನ ಮುಚ್ಚಿಬಿಟ್ಟು ಈಗ ಬಿಟ್ಬಿಟ್ರೆ ಅದು ಪಟ್ ಅಂತ ಸೌಂಡ್ ಬರುತ್ತಲ್ಲ, ಸೊ ಆಗ ಉಬ್ಬಿಟ್ಟು ಮೇಲೆ ಬಂದುಬಿಟ್ಟಿರುತ್ತೆ. ಇದು ರೆಡಿಯಾಗಿದೆ ಅಂತ ಅರ್ಥ. ಇಮಿಡಿಯೇಟ್ಲಿ ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಚಿಲ್ಲಿ ಪೌಡರು ಅಥವಾ ಸಾಲ್ಟು ಬೇಕಂದರೆ ಎಕ್ಸ್ಟ್ರಾ ಹಾಕೋಬೋದು. ಆ್ಯಕ್ಟಿವ್ ಪಾಪ್ಕಾರ್ನು ರೆಡಿಮೇಡ್ ಆಗಿರೋದ್ರಿಂದ ಇದರಲ್ಲಿ ಆಯಿಲು ಮತ್ತು ಸಾಲ್ಟು ಮತ್ತು ಅದಕ್ಕೆ ಬೇಕಾಗಿರೋ ಮಸಾಲೆ ಆ್ಯಡ್ ಆಗಿಯೇ ಬರುತ್ತೆ. ನಮಗೇನಾದರೂ ಎಕ್ಸ್ಟ್ರಾ ಮಸಾಲೆ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಾವು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಲ್ಲ, ಆಗ ಯಾವ ಫ್ಲೇವರ್ ಮಸಾಲೆ ಬೇಕೋ ಅದನ್ನು ಸ್ಪ್ರಿಂಕಲ್ ಮಾಡಿ ಟಾಸ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ಪಾಪ್ಕಾರ್ನು ರೆಡಿ ಆಗಿಬಿಡುತ್ತೆ. ಸೀರಿಯಸ್ಲಿ ಎಷ್ಟು ಕ್ರಂಚಿಯಾಗಿ ಸಖತ್ ಸಾಫ್ಟಾಗಿತ್ತು ಗೊತ್ತಾ, ಮೌತ್ ಮೆಲ್ಟಿಂಗ್ ಆಗಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅನ್ಕೋತಿದ್ದೆ ಇದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಬಟ್ ಇದು ಡೆಫಿನೆಟ್ಲಿ ಹೊರಗಡೆ ತೊಗೊಂಡು ತಿಂತೀವಲ್ಲ ಪಾಪ್ಕಾರ್ನು, ಅದೇ ಥರ ಇತ್ತು. ಸಖತ್ ಕ್ರಂಚಿಯಾಗಿ ಸಾಫ್ಟಾಗಿ ಮೌತಲ್ಲಿ ಮೆಲ್ಟಿಂಗ್ ಥರ. ನಮ್ಮ ಪುಟಾಣಿನೂ ನಮ್ಮ ಜೊತೆ ಮೂವಿ ನೋಡ್ತಾ ಪಾಪ್ಕಾರ್ನ್ನ ಎಂಜಾಯ್ ಮಾಡ್ತಿದ್ದ. ನನಗೆ ಇದು ಒಂಥರ ಡ್ರೀಮು. ಅಂದರೆ ಫ್ಯಾಮಿಲಿ ಜೊತೆ ಪಾಪು ಎಲ್ಲ ಆದಮೇಲೆ ಜೊತೇಲಿ ಮೂವಿ ನೋಡ್ಕೋತಾ ಪಾಪ್ಕಾರ್ನ್ ತಿನ್ನಬೇಕು ಅಂತ. ಬಟ್ ಅದು ಮನೆಯಲ್ಲೇ ಹೋಮ್ ಮೇಡ್ ಮಾಡಿಕೊಂಡು ಮನೆಯಲ್ಲೇ ಮೂವಿ ನೋಡಿದ್ವಲ್ಲ, ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಡ್ರೀಮ್ ಕಮ್ ಟ್ರೂ ಅನ್ನೋ ಥರ. ಸುಮಾರು ಜನಕ್ಕೆ ಗೊತ್ತಿಲ್ದಿರೋ ವಿಚಾರ ಏನು ಅಂತ ಹೇಳಿದ್ರೆ, ಉಪ್ಪು ಅನ್ನೋದು ಒಂದು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ, ಹಾಗೆ ನೆಗೆಟಿವ್ ಎನರ್ಜಿ ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ಸುಮಾರು ಜನ ದೊಡ್ಡವ್ರು ಹೇಳಿರೋದು ಕೇಳಿರ್ತೀವಿ, ಉಪ್ಪು ಬಂದು ಬುಧ ಸಂಕೇತ ಅಂತ ಹೇಳ್ತಾರೆ. ಬುಧ ಅಂತ ಹೇಳಿದ್ರೆ ಸಮೃದ್ಧಿ ಮತ್ತು ಸಂತೋಷನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ. ಅದಕ್ಕೆ ಉಪ್ಪನ್ನ ನಾವು ಯಾವತ್ತೂ ಅಷ್ಟೇನೆ ಸ್ಟೀಲ್ ಡಬ್ಬದಲ್ಲಿ ಮತ್ತು ಐರನ್ ಡಬ್ಬಲ್ಲಿ ಅದರಲ್ಲೆಲ್ಲ ಇಡಬಾರ್ದು. ಈವನ್ ಕಾಪರ್ ಡಬ್ಬದಲ್ಲೂ ಅಷ್ಟೇ ಇಡಬಾರ್ದು. ಯಾವುದೇ ಮೆಟಲ್ಗೆ ಉಪ್ಪು ಏನಾದರೂ ಕಾಂಟ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಅದರಲ್ಲಿ ತೇವಾಂಶ ಜಾಸ್ತಿ ಇರುತ್ತಲ್ಲ, ಅದರಿಂದ ಬೇಗ ತುಕ್ಕಿಡ್ದು ಬಿಡುತ್ತೆ ಮತ್ತು ಅದು ವಿಷಕಾರಿಯಾಗಿ ಕೂಡ ಮಾರ್ಪಾಡಾಗ್ಬಿಡುತ್ತೆ. ಅಂದರೆ ತಿನ್ನೋದಕ್ಕೆ ಯೋಗ್ಯನೇ ಇರೋದಿಲ್ಲ ಉಪ್ಪು. ಅದರಿಂದ ಜಾಸ್ತಿ ಹೊಟ್ಟೆಗೇನೂ ಹಾನಿ ಆಗುತ್ತೆ ಮತ್ತು ಜೀವಕ್ಕೂ ಕೂಡ ಅಪಾಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಷ್ಟೇ ಮೆಟಲಲ್ಲಿ ನೀವು ಉಪ್ಪುಗಳನ್ನ ಸ್ಟೋರ್ ಮಾಡಿ ಇಟ್ಕೊಬೇಡಿ. ಈವನ್ ಸ್ಟೀಲ್ ಕಂಟೈನರ್ಸು ಅಷ್ಟೇ, ಬೆಸ್ಟ್ ಕ್ವಾಲಿಟಿ ಇದ್ರೂ ಅಷ್ಟೇ ಅದರಲ್ಲಿ ಉಪ್ಪು ಹಾಕಿಡಬಾರ್ದು ಯಾವುದೇ ಕಾರಣಕ್ಕೂ. ಯಾವತ್ತೂ ಅಷ್ಟೇ ಪುಡಿ ಉಪ್ಪಾದರೂ ಆಗಿರಲಿ ಅಥವಾ ಕಲ್ಲುಪ್ಪಾದರೂ ಆಗಿರಲಿ, ಅದನ್ನು ಯಾವಾಗಲೂ ಗ್ಲಾಸ್ ಜಾರು ಅಥವಾ ಮಣ್ಣಿನ ಜಾಡಿ ಅಂದರೆ ಪಿಂಗಾಣಿ ಅಂತೀವಲ್ಲ ಅದು, ಅಥವಾ ಒಳ್ಳೆ ಫುಡ್ ಗ್ರೇಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಬಾಕ್ಸಸ್ ಬರುತ್ತಲ್ಲ, 8 ಕಂಟೈನರು, ಅದರಲ್ಲಿ ಮಾತ್ರನೇ ನಾವು ಸ್ಟೋರ್ ಮಾಡ್ಕೊಳ್ಬೇಕು.
ಅದರಿಂದ ನಮಗೆ ಧನಾತ್ಮಕ ಶಕ್ತಿನೂ ಹೆಚ್ಚಾಗುತ್ತೆ ಮತ್ತು ನಮಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಮನೇಲಿ ಎಲ್ಲದಕ್ಕೂ ಉಪಯೋಗಿಸೋಂಥ ವಸ್ತು ಏನು ಅಂತ ಹೇಳಿದ್ರೆ ಅದು ಉಪ್ಪಾಗಿರುತ್ತೆ. ಅದು ಲಕ್ಷ್ಮಿ ಸಮೇತ ಅಲ್ವಾ. ಸೊ ಅದಕ್ಕೆ ಉಪ್ಪು ಯಾವಾಗ್ಲೂ ನೀಟಾಗಿರಬೇಕು ಮತ್ತು ಕ್ಲೀನಾಗಿರಬೇಕು. ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟೇ ಆರೋಗ್ಯ ಕೂಡ ಮತ್ತು ನಮಗೆ ಪಾಸಿಟಿವ್ ಎನರ್ಜಿನ ಆದಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡಿ ಕೊಡುತ್ತೆ. ಇನ್ನು ನಾವು ಗ್ಲಾಸ್ ಜಾರ್ನ ಫ್ರೀಕ್ವೆಂಟಾಗಿ ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡಿ ಅದಾದಮೇಲೆ ಉಪ್ಪನ್ನು ಸ್ಟೋರ್ ಮಾಡೋದ್ರಿಂದ ಉಪ್ಪು ಆದಷ್ಟು ಬೇಗ ನೀರು ಬಿಟ್ಕೊಳ್ಳೋದಿಲ್ಲ. ಮತ್ತು ಯಾವಾಗಲೂ ಇದನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಟ್ರಾನ್ಸ್ಪರೆಂಟಾಗಿರುತ್ತಲ್ವ. ಸೊ ಅದೊಂಥರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಮನೇಲಿ ಯಾವಾಗಲೂ ಅಷ್ಟೇ ಉಪ್ಪು ತರಬೇಕು ಅಂತ ಹೇಳಿದ್ರೆ ಮಂಗಳವಾರ ಅಥವಾ ಶುಕ್ರವಾರ ಉಪ್ಪು ತರೋದು ತುಂಬಾ ಶ್ರೇಷ್ಠ ಅಂತ ಅಮ್ಮ ಹೇಳ್ತಾರೆ. ಮನೇಲಿ ಏನು ಖಾಲಿ ಆದರೂ ಸರಿ ಉಪ್ಪು ಮಾತ್ರ ಯಾವತ್ತೂ ಖಾಲಿ ಆಗದಿರೋ ಥರ ನೋಡ್ಕೊಳ್ಳಿ. ಸೊ ಅದರಿಂದ ನಮ್ಮ ಪಾಸಿಟಿವ್ ಎನರ್ಜಿ ಯಾವಾಗಲೂ ಹೈ ಆಗಿರುತ್ತೆ. ನಮ್ಮ ಲಾಡುಗೆ ಈಗ ನಡೆಯೋದಕ್ಕೆ ಬರುತ್ತಲ್ವ, ಅದಕ್ಕೆ ಯಾವಾಗಲೂ ಅಷ್ಟೇ ಕೈ ಹಿಂದ್ಗಡೆ ಕಟ್ಕೊಂಡು ಒಂದು ಇನ್ಸ್ಪೆಕ್ಟರ್ ಥರ ಎಲ್ಲದನ್ನೂ ಇನ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಕಿಚನ್ ಎಲ್ಲ ಅವನದೇನೇನೆ ಕ್ಲೀನ್ ಮಾಡ್ತಿದ್ದೆ ನಾನು, ಅವನ್ನೆಲ್ಲನೂ ಬಂದು ಚೆಕ್ ಮಾಡ್ತಿದ್ದ. ಅಂದರೆ ರಿಲಯನ್ಸಿಂದ ಆರ್ಡರ್ ಮಾಡಿದ್ದೆ ಸ್ವಲ್ಪ ಐಟಮ್ಸು, ಅದನ್ನು ಎತ್ತಿಡೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾರೆ. ಅವನ್ನೆಲ್ಲ ತೊಗೊಂಡೋಗಿ ಅವ್ರ ಪಪ್ಪಂಗೆ ಕೊಡ್ತಾಯಿದ್ದ. ಈಗ ಟೊಮೆಟೊ ರೇಟು ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ. ಸಂತೆಗೆ ಹೋದಾಗ 80 ರುಪೀಸು kg ಅಂತ ಹೇಳ್ತಿದ್ರು. ನಾನು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಐಟಮ್ ತೊಗೋಬೇಕು ಅಂದರೆ 2 ಕಡೆ ಚೆಕ್ ಮಾಡ್ತೀನಿ. ರಿಲಯನ್ಸಲ್ಲಿ ಚೆಕ್ ಮಾಡಿದೆ 60 ರುಪೀಸ್ ಇತ್ತು. ಸರಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ರಿಲಯನ್ಸಲ್ಲೇ ಆರ್ಡ್ರ್ ಮಾಡಿದೆ. ಇನ್ನು ನನಗೆ ತುಂಬಾ ಕೋಲ್ಡು ಮತ್ತು ಜ್ವರ ಆಗೋಗ್ಬಿಟ್ಟಿತ್ತು. ಸರಿ ಜ್ವರ ಬಂದು ಬಿಟ್ಟೋದ್ಮೇಲೆ ಒಂಥರ ನಾಲ್ಗೆ ಎಲ್ಲ ಸಪ್ಪೆ ಸಪ್ಪೆ ಕಸರೆ ಅನ್ನಿಸ್ತಿತ್ತು. ಎಲ್ಲ ಟೇಸ್ಟ್ಲೆಸ್ ಥರ ಫೀಲ್ ಆಗುತ್ತೆ ಜ್ವರ ಬಂದೋದ್ಮೇಲೆ ಅಲ್ವಾ. ನಾನು ಯಾವಾಗಲೂ ಅಷ್ಟೇ ಆ ಥರ ಬಂದಾಗ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂತೀನಿ. ಒಂಥರ ಏನೋ ನಾಲ್ಗೆಗೆ ಒರೆಸ್ದಂಗೆ ಖಾರವಾಗಿ ಚೆನ್ನಾಗಿ ಅನಿಸುತ್ತೆ. ಒಂಥರ ಲೈಫ್ ಬಂದಾಗೆ ಫೀಲ್ ಆಗುತ್ತೆ. ಇದಕ್ಕೆ ಜಸ್ಟು 2 ಈರುಳ್ಳಿ 2 ಟೊಮೆಟೊ ಇದ್ದರೆ ಸಾಕು, ಚಟ್ನಿ ಬೇಗನೆ ರೆಡಿ ಆಗಿಬಿಡುತ್ತೆ. ಮತ್ತು ಇನ್ನೂ ಹುಷಾರಿಲ್ದಿರೋವಾಗ ಏನು ಅಡುಗೆ ಮಾಡೋದು ಅಂತ ತುಂಬಾ ತಲೆ ಕೆಡಿಸ್ಕೊಂಡು ತಲೆನೋವು ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಸಿಂಪಲ್ಲಾಗಿರುವಂಥ ಅಡುಗೆ ಮಾಡ್ಕೊಳ್ಳೋದ್ರಿಂದ ಮೈಗೂ ಸಲೀಸು ಮತ್ತು ನಾಲ್ಗೆಗೂ ರುಚಿ. ಬಾಣಲಿ ಕಾಯಿಸಿ ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕಿ ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಆಮೇಲೆ 3ರಿಂದ 4 ಒಣಗಿದ ಮೆಣಸಿನ್ಕಾಯಿ, ಆಮೇಲೆ 2 ಈರುಳ್ಳಿ ಕಟ್ ಮಾಡಿಟ್ಟಿರೋದು, 2 ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದಕ್ಕೆ ಒಂದು ಚೂರು ಹುಣಸೆ ಹಣ್ಣು ಹಾಕ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡಿ ಬಿಟ್ಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ಇನ್ನು ಬರೀ ಚಟ್ನಿ ತಿಂದರೆ ಅಷ್ಟೊಂದು ಮಜಾ ಬರೋದಿಲ್ಲ. ಸೊ ಸೈಡ್ ಡಿಶ್ಗೆ ಈ ರೀತಿ ಆಮ್ಲೆಟ್ ಮಾಡಿಕೊಂಡು ತಿಂದರೆ ಒಂಥರ ಮಜಾ ಬರುತ್ತೆ. ಚಟ್ನಿಗೆ ರುಬ್ಬಕ್ಕಿಟ್ಟಿದ್ನಲ್ಲ ಅದು ಆರೋ ಅಷ್ಟೊತ್ತಿಗೆ ಆಮ್ಲೆಟ್ ಮಾಡ್ಕೊಂಬಿಡೋಣ ಅಂತ ಆಮ್ಲೆಟ್ ಮಾಡ್ಕೋತಿದ್ದೆ. ಇನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾರದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಮಗೆ ತೆಳುವಾಗಬೇಕು ಅಂತ ಹೇಳಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಗಟ್ಟಿಯಾಗಿ ತಿನ್ನಬೇಕು ಅಂತ ಹೇಳಿದ್ರೆ ನೀರೇನು ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಈ ರೀತಿಯಾಗಿ ಎಮ್ಮಿಯಾಗಿ ಚಟ್ನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ, ಚಪಾತಿ, ದೋಸೆ ಜೊತೆ ಕೂಡ ಈ ಚಟ್ನಿ ಸಖತ್ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ನಿಮಗೇನಾದರೂ ಜ್ವರ ಬಂದು ಹೋಗಿದ್ರೆ ಈ ಚಟ್ನಿನ ಒಂದ್ಸತಿ ಮಾಡಿ ನೋಡಿ. ಡೆಫಿನೆಟ್ಲಿ ಎಲ್ಲ ಟೈಮು ನೀವು ಜ್ವರ ಬಂದೋದ್ಮೇಲೆ ಈ ರೀತಿ ತಿನ್ನಬೇಕು ಅಂತ ಆಸೆ ಪಡ್ತೀರಾ. ನಾಲ್ಗೆಗೂ ಜೀವ ವಾಪಸ್ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.